ನಮಸ್ಕಾರ, ನ್ಯೂಸ್ ಎಟ್ 4ಗೆ ಸ್ವಾಗತ. ನಾನು ನವಿತಾ ಜೈನ್. 12 ಕ್ಷೇತ್ರಗಳಿಗಾಗಿ ಬೇಡಿಕೆಯನ್ನ ಇಟ್ಟಿದೆ ಜೆಡಿಎಸ್. ಸಮನ್ವಯ ಸಮಿತಿಯಲ್ಲಿ ಬೇಡಿಕೆಯನ್ನ ಇಟ್ಟಿದ್ದು ಸಿಎಂ ಕುಮಾರಸ್ವಾಮಿ ಅವರು 12 ಕ್ಷೇತ್ರಗಳು ಬೇಕೇ ಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ. ಸಿಎಂ ಬೇಡಿಕೆಯನ್ನ ಇಟ್ಟಿದ್ದಾರೆ. ಕ್ಷೇತ್ರಗಳಿಗಾಗಿ ಈಗ ಜೆಡಿಎಸ್ ಬೇಡಿಕೆಯನ್ನ ಕೂಡ ಇಟ್ಟಿದ್ದು ಸಮನ್ವಯ ಸಮಿತಿ ಸಭೆಯಲ್ಲಿ ಈ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. 12 ಕ್ಷೇತ್ರಗಳು ನಮಗೆ ಬೇಕೇ ಬೇಕು ಅನ್ನುವಂತಹ ಪಟ್ಟನ್ನ ಕೂಡ ಹಿಡಿದಿದ್ದು ಸಿಎಂ ಈಗ 12 ಕ್ಷೇತ್ರಗಳಿಗೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಜೆಡಿಎಸ್ ಪಟ್ಟಿನಿಂದ ಕಾಂಗ್ರೆಸ್ ನಾಯಕರು ಈಗಾಗಲೇ ಕಂಗಾಲು ಕೂಡ ಆಗಿದ್ದಾರೆ. ಯಾಕಂದ್ರೆ 12 ಕ್ಷೇತ್ರಗಳಿಗೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಸೀಟು ಹಂಚಿಕೆ ಬಗ್ಗೆ ಈ ಹಿನ್ನೆಲೆಯಲ್ಲಿ ಯಾವುದೇ ನಿರ್ಧಾರಕ್ಕೆ ಬರಲಾಗಿಲ್ಲ. ಇವತ್ತಿನ ಸಭೆಯಲ್ಲಿ ಹೈಕಮಾಂಡ್ ಜೊತೆ ಚರ್ಚಿಸೋದಕ್ಕೆ ಇವತ್ತಿನ ಸಭೆ ತೀರ್ಮಾನವನ್ನ ಕೂಡ ಕೈಗೊಂಡಿದ್ದು, ಏಕಾಏಕಿ ಹಾಕಿ ಕೇಳಿದ್ರೆ ಹೇಗೆ ಅಂತ ಹೇಳಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಹಾಸನ, ಮಂಡ್ಯ, ಶಿವಮೊಗ್ಗ, ಬೆಂಗಳೂರು ಉತ್ತರದ ಬಗ್ಗೆ ಬೇಕಾದ್ರೆ ತೀರ್ಮಾನಿಸೋಣ, ಹಾಲಿ ಕ್ಷೇತ್ರಗಳ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಲಿ, ಉಳಿದಂತೆ ಹೈಕಮಾಂಡ್ ಜೊತೆ ನಾವು ಚರ್ಚಿಸಿ ತೀರ್ಮಾನವನ್ನ ತೆಗೆದುಕೊಳ್ತೀವಿ, ಚರ್ಚೆಗೆ ತೀರ್ಮಾನಕ್ಕೆ ಸಿದ್ಧ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ. ಜೊತೆಗೆ ಶೀಘ್ರವೇ ರಾಹುಲ್ ಗಾಂಧಿ ಅವರ ಜೊತೆ ಕೂಡ ದೇವೇಗೌಡರು ಚರ್ಚೆಯನ್ನ ಮಾಡಲಿದ್ದಾರೆ. ಇನ್ನು ಕೇವಲ ಚರ್ಚೆಗಷ್ಟೇ ಇವತ್ತಿನ ಸಮನ್ವಯ ಸಮಿತಿ ಸಭೆ ಸೀಮಿತವಾಗಿದೆ. ಅವ್ರು ಕೊಟ್ಟಿದ್ದಂತ ಲಿಸ್ಟು, ಬೇರೆ ಲಿಸ್ಟು ಎಲ್ಲರೂ ಕೂಡ ಚರ್ಚೆ ಮಾಡಿದೀವಿ. ದೇರ್ ಇಸ್ ಎ ಡಿಸ್ಕಷನ್ ನಾಟ್ ಟೋಟಲಿ ಕಂಪ್ಲೀಟೆಡ್. ದೇರ್ ಇಸ್ ಎ ಗುಡ್ ಪ್ರೋಗ್ರೆಸ್ ಅಂಡ್ ಐ ಹೋಪ್ in 3-4 days before 10th of this month we'll give a final shape. 12 ಕ್ಷೇತ್ರಗಳನ್ನ ಹಿಂದಿನ ಸಭೆಯಲ್ಲಿ ಕೇಳಿದ್ರು. ಈಗ ಅವೆಲ್ಲವೂ ಕೂಡ ಚರ್ಚೆ ಮಾಡಿದೀವಿ, ದೀರ್ಘವಾಗಿ ಚರ್ಚೆ ಮಾಡಿದೀವಿ. ಇನ್ನು ನಾವು ಅಂತಿಮ ರೂಪ ಕೊಟ್ಟಿಲ್ಲ. ಅಂತಿಮ ರೂಪ ಕೆಲವೇ ದಿನಗಳಲ್ಲಿ ಕೊಡ್ತೀವಿ. ಇದು ಬಹಳ ಚೆನ್ನಾಗಿ ಆಗಿದೆ ಚರ್ಚೆ. ರೈಟ್ ಡೈರೆಕ್ಷನ್ ಅಲ್ಲಿ ವಿ ಆರ್ ಮೂವಿಂಗ್. ಐ ಹೋಪ್ ದಟ್ ಈ ಲೆವೆಲ್ ನಲ್ಲೇ ಬಗೆಹರಿತದೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಅವ್ರು ಕೊಟ್ಟಿದ್ದಂತ ಲಿಸ್ಟು, ಬೇರೆ ಲಿಸ್ಟು. Today we have a fruitful discussion. Progress is there very much. Within 2, 3, 4, 5 days, we will finalize entire things. It is their right to ask the seats. What is wrong in it? It is their right to ask the seat. In coalition, they will ask some seat. We will tell something. Then finally, we will have a concrete solution. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ ಹಳಕಟ್ಟಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ ಹಳಕಟ್ಟಿ, ಸಮನ್ವಯ ಸಮಿತಿ ಸಭೆಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿದ್ವು. ಆದ್ರೆ ಇವತ್ತು ಬರೀ ಚರ್ಚೆಗಷ್ಟೇ ಸೀಮಿತವಾಯಿತಾ? ಹಾಗಿದ್ರೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ವಾ ಇವತ್ತಿನ ಸಭೆಯಲ್ಲಿ? ಖಂಡಿತವಾಗಿ ನಾವಿತ್ತ ಯಾವುದೇ ಒಂದು ಸೀಟು ಹಂಚಿಕೆ ವಿಚಾರದ ಬಗ್ಗೆ ಒಂದು ಸ್ಪಷ್ಟವಾಗಿರತಕ್ಕಂತ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಇವತ್ತಿನ ಒಂದು ಸಮನ್ವಯ ಸಭೆ ಕೂಡ ವಿಫಲವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿ ಈ ಹಿಂದೆ ಒಂದು ರೇವಣ್ಣ ಆಗಿರ್ಬೋದು, ಕೆಪಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಡಿಸಿಎಂ ಪರಮೇಶ್ವರ್ ಮತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಕೂಡ ಈ ಹಿಂದೆ ಒಂದು ಸಭೆ ಸೇರಿ ಚರ್ಚೆ ಕೂಡ ಮಾಡಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಒಂದು ಜೆಡಿಎಸ್ ಇಂದ 12 ಕ್ಷೇತ್ರಗಳ ಒಂದು ಪಟ್ಟಿಯನ್ನು ಕೂಡ ಕಾಂಗ್ರೆಸ್ಗೆ ನೀಡಲಾಗಿತ್ತು. ಇವತ್ತು ಕೂಡ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅದೇ ಪಟ್ಟಿಯನ್ನ ಇವತ್ತು ಕೂಡ ಒಂದು ಸಮನ್ವಯ ಸಮಿತಿ ಮುಂದೆ ಇಟ್ಟಿದ್ದಾರೆ. ಅಂದ್ರೆ 12 ಕ್ಷೇತ್ರಗಳನ್ನ ಒಂದು ಜೆಡಿಎಸ್ ಗೆ ಬಿಟ್ಟು ಕೊಡ್ಲೇಬೇಕು ಅಂತಕ್ಕಂಥ ಒಂದು ಪಟ್ಟನ್ನ ಮತ್ತು ಒಂದು ಒತ್ತಡವನ್ನ ಕಾಂಗ್ರೆಸ್ ಮುಖಂಡರ ಮೇಲೆ ಹೇರಿದ್ದಾರೆ. ಹೀಗೆ ಅಂತಿಮವಾಗಿ ಈ ಒಂದು ಹಾಲಿ ಸಂಸದರು ಬರ್ತಕ್ಕಂತಹ ಕ್ಷೇತ್ರಗಳಾಗಿರೋದ್ರಿಂದ ನಮ್ಮ ಹಂತದಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರ ಇದಲ್ಲ. ಹೀಗಾಗಿ ನಾವು ಹೈಕಮಾಂಡ್ ಮಟ್ಟದಲ್ಲಿ ಈ ವಿಚಾರಗಳನ್ನ ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳೋಣ ಅಂತಕ್ಕಂಥ ಒಂದು ಅಂತಿಮವಾಗಿರ್ತಕ್ಕಂಥ ನಿರ್ಧಾರಕ್ಕೆ ಇವತ್ತಿನ ಒಂದು ಸಭೆ ಬಂದಿದೆ. ಅಂದ್ರೆ ಮಾರ್ಚ್ 10 ಒಳಗನೆ ಒಂದು ಜೆಡಿಎಸ್ ವರಿಷ್ಠ ಆಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರು ಆಗಿರ್ಬೋದು ಮತ್ತು ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತಕ್ಕಂಥ ಒಂದು ಮಾತನ್ನ ಕಾಂಗ್ರೆಸ್ ಮುಖಂಡರು ಮತ್ತು ಜೆಡಿಎಸ್ ಮುಖಂಡರು ಸಭೆ ಬಳಿಕ ತಿಳಿಸಿದ್ದಾರೆ. ನವಿತಾ, ಹಾಗಾಗಿ ದೇವೇಗೌಡರು ಯಾವಾಗ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ ಹೇಗೆ? ಅಂದ್ರೆ ನವಿತಾ, ಇವತ್ತು ಒಂದು ಸಭೆಯ ಬಳಿಕ ಒಂದು ಸಮನ್ವಯ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಒಂದು ಜೆಡಿಎಸ್ ನ ಮುಖಂಡ ಆಗಿರ್ತಕ್ಕಂಥ ಮತ್ತು ಜೆಡಿಎಸ್ ನ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಡ್ಯಾನಿಸ್ ಅಲಿ ಅವರು ಕೂಡ ಒಂದು ಮಾತನ್ನು ಹೇಳಿದ್ರು. ನಮ್ದು ಒಂದು ಬಿಜೆಪಿಗೆ ನಾವು ತಕ್ಕದಾಗಿರ್ತಕ್ಕಂಥ ಹೋರಾಟವನ್ನು ನೀಡಬೇಕು ಹಾಗೂ ಬಿಜೆಪಿಗಿಂತ ಹೆಚ್ಚಿನ ಒಂದು ಸ್ಥಾನಗಳನ್ನು ನಾವು ಗೆಲ್ಲಬೇಕು ಅಂತಕ್ಕಂಥ ಒಂದು ಬಗ್ಗೆ ನಮಗೆ ಒಂದು ಸ್ಪಷ್ಟತೆ ಇದೆ. ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಕ್ಷದವಷ್ಟು ಮತ್ತು ಕಾಂಗ್ರೆಸ್ ಪಕ್ಷದವಷ್ಟು ಶೀಘ್ರದಲ್ಲೇ ಸಭೆ ಮಾಡ್ತಾರೆ. ಅಂದ್ರೆ ಮಾರ್ಚ್ 10 ಒಳಗಡೆ ಅವರು ಸಭೆ ಮಾಡಿ ಅಂತಿಮವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಕೂಡ ಮಾಡ್ತಾರೆ. ಈ ಬಗ್ಗೆ ನಮ್ಮಲ್ಲಿ ಯಾವುದೇ ಒಂದು ಅಸಮಾಧಾನ ಇಲ್ಲ. ಆದ್ರೆ ವರಿಷ್ಠ ಕೈಗೊಳ್ಳತಕ್ಕಂಥ ಒಂದು ಅಂತಿಮವಾಗಿರ್ತಕ್ಕ ತೀರ್ಮಾನಕ್ಕೆ
ನಾವೆಲ್ಲರೂ ಕೂಡ ಬದ್ಧರಾಗ್ತೇವೆ ಅಂತಕ್ಕಂಥ ಒಂದು ಮಾತನ್ನ ಕಾಂಗ್ರೆಸ್ ಮುಖಂಡರು ಹೇಳಿದ್ರು ಮತ್ತು ಜೆಡಿಎಸ್ ಮುಖಂಡರು ಕೂಡ ಸ್ಪಷ್ಟಪಡಿಸಿದ್ದಾರೆ. ನವಿತಾ, ಥ್ಯಾಂಕ್ ಯು ಶ್ರೀನಿವಾಸ್ ಹುಲಕಟ್ಟಿ ಡೀಟೇಲ್ಸ್ಗೆ.